ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿದ್ದಂಥ ಒಂದು ಸ್ವಲ್ಪ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ಬನ್ನಿ, ಈ ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ನಾವು ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗೋಣ. ಈ ಹೊಯ್ಸಳೇಶ್ವರ ದೇವಸ್ಥಾನವನ್ನು ಕೇತುಮಲ್ಲ ಎಂಬ ಶಿವಭಕ್ತ ರಾಜ ರಾಣಿಯ ನೆನಪಿಗೋಸ್ಕರ ನಿರ್ಮಿಸ್ತಾನೆ. ಇಲ್ಲಿ ಈ ಹೊಯ್ಸಳೇಶ್ವರ ದೇವಸ್ಥಾನ ಬಂದು ದ್ವಿಕೂಟದಲ್ಲಿದೆ. ಅಂದರೆ ಎರಡು ದೇವಸ್ಥಾನಗಳಿದೆ. ಒಂದು ಹೊಯ್ಸಳೇಶ್ವರ, ಮತ್ತೊಂದು ಶಾಂತರೇಶ್ವರ. ಹೊಯ್ಸಳೇಶ್ವರ ಬಂದು ರಾಜನ ದೇವಸ್ಥಾನ, ಶಾಂತರೇಶ್ವರ ಬಂದು ರಾಣಿಯ ದೇವಸ್ಥಾನ. ಈ ದೇವಸ್ಥಾನವನ್ನು 1121ರಲ್ಲಿ ಪ್ರಾರಂಭ ಮಾಡಲಾಯಿತು. ಇದನ್ನು ಬಹುತೇಕವಾಗಿ 190 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಹೊಯ್ಸಳೇಶ್ವರ ದೇವಸ್ಥಾನವನ್ನು ಕಟ್ತಾ ಇರಬೇಕಾದ್ರೇ ಮಲ್ಲಿಕಾಫಿರ್ ದಾಳಿಯಾಗಿದೆ. ಈ ದಾಳಿ ಸಂದರ್ಭದಲ್ಲಿ ಮುಸ್ಲಿಮ್ಸರು ಹಿಂದೂ ದೇವಾಲಯಗಳನ್ನ ನಾಶ ಮಾಡಬೇಕು ಅಂತ, ಜೊತೆಗೆ ನವರತ್ನಗಳನ್ನು ತೆಗೆಯೋದಕ್ಕೆ, ಅಂದರೆ ಹಿಂದೂ ದೇವಸ್ಥಾನಗಳಲ್ಲಿ ವಿಗ್ರಹಗಳನ್ನ ಕೆಳಗಡೆ ನವರತ್ನಗಳನ್ನ ಇಟ್ಟು ವಿಗ್ರಹಗಳನ್ನ ಮಾಡಲಾಗ್ತಿತ್ತು. ಹಾಗಾಗಿ ಆ ವಿಗ್ರಹಗಳನ್ನ ತಗೊಳ್ಳೋಕ್ಕೋಸ್ಕರ, ನವರತ್ನಗಳನ್ನ ತಗೊಳ್ಳೋಕ್ಕೋಸ್ಕರ ವಿಗ್ರಹಗಳನ್ನ ನಾಶ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಈ ಊರನ್ನು ಕೂಡ ಹಾಳು ಮಾಡಿದ್ದಾರೆ. ಇದು ಮೊದಲು ದ್ವಾರಕಾ ನಗರ ಅಂತ ಇತ್ತು. ಈ ದ್ವಾರಕಾ ನಗರವನ್ನು ಎಲ್ಲ ಈ ಮಲ್ಲಿಕಾಫುರ್ ದಾಳಿಯಿಂದಾಗಿ ಹಾಳಾಗಿತ್ತು. ಹಾಗಾಗಿ ಹಾಳಾದ ನಗರ ಅಂತ ಕರೀತಾಯಿದ್ರು. ಕ್ರಮೇಣ ಇದು ಹಳೇಬೀಡಾಗಿ ಪರಿವರ್ತನೆಯಾಗಿದೆ. ಇದು ಬಂದು ಹೊಯ್ಸಳೇಶ್ವರ ದೇವಸ್ಥಾನ ಬಂದು 11 ಸ್ಟೆಪ್ಸಲ್ಲಿದೆ. ಅಂದರೆ ಮೊದಲನೇದು ಆನೆ, ಸಿಂಹ, ಹೂಬಳ್ಳಿ, ಕುದುರೆ, ಈ ಥರ 11 ಸ್ಟೆಪ್ಸ್ನಲ್ಲಿ ಬಳಪದ ಕಲ್ಲಿನಿಂದ ಮಾಡಲಾಗಿದೆ. ಆನೆ ಇವಾಗ ನಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಚೆನ್ನಾಗಿದೆ. ಏನೇ ಬೇಕೆಂದರೂ ಟ್ರಾನ್ಸ್ಪೋರ್ಟೇಷನಲ್ಲಿ ಮಾಡ್ಕೊಳ್ತೀವಿ. ಆಗ ಮೊದಲು ಆ ಥರ ಇರಲಿಲ್ಲ. ನಮಗೆ ಬೇಕಾದಂಥ ಈ ಒಂದು ದೇವಸ್ಥಾನಕ್ಕೆ ಬೇಕಾದಂಥ ಬಳಪದ ಕಲ್ಲುಗಳನ್ನು ಈ ಆನೆಗಳೇ ತಂದಿದ್ದಂತೆ. ಆನೆಗಳ ಮುಖಾಂತರನೇ ಹೊತ್ಕೊಂಡು ಬಂದಿದ್ದು. ಅದರ ನೆನಪಿಗೋಸ್ಕರನೇ ಆನೆನ ಶಕ್ತಿಯ ರೂಪದಲ್ಲಿ, ಸಿಂಹವನ್ನು ಧೈರ್ಯದ ರೂಪದಲ್ಲಿ, ಅಲಂಕಾರವನ್ನು ಹೂಬಳ್ಳಿಯ ರೂಪದಲ್ಲಿ, ಕುದುರೆನ ವೇಗದ ರೂಪದಲ್ಲಿ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಇಲ್ಲಿ ಟೋಟಲ್ ಬಂದು 1248 ಆನೆಗಳಿವೆ ಅಂತ ಹೇಳ್ಬೋದು. ಈ ಒಂದು ಹೊಯ್ಸಳೇಶ್ವರ ದೇವಸ್ಥಾನದಲ್ಲಿ ನಮಗೆ ಒಂದು ಕಲಾಸಾಗರ ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಸಮುದ್ರ ಮಂಥನದ ಕಥೆಯನ್ನು ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ. ಹಾಗೆ ವಿಷ್ಣುವಿನ ಕೂರ್ಮಾವತಾರದ ಬಗ್ಗೆ ಕೆತ್ತಿದ್ದಾರೆ. ಮತ್ತು ಮದ್ಯಪಾನ ಬೀಳಿಸೋದ್ರ ಬಗ್ಗೆ, ಅಂದರೆ ಅತಿಯಾದರೆ ಎಲ್ಲವೂ ಕೂಡ ವಿಷ ಆಗುತ್ತೆ, ಅತಿಯಾಗಿ ಯಾವುದನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗಿದ್ದಾರೆ. ಮತ್ತು ನಂದಿಯ ವಿಗ್ರಹದ ಬಗ್ಗೆ ಇಲ್ಲಿ ನಿಮ್ಗೆ ತಿಳ್ಕೊಳ್ತಾ ಹೋಗ್ಬೋದು. ನಂದಿಯ ವಿಗ್ರಹ ಬಂದು ಶಾಂತಲೇಶ್ವರ ದೇವಸ್ಥಾನ, ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗೆ 2 ಇದೆ. ಇದು ಬಂದು ಭಾರತದಲ್ಲಿ ಎತ್ತರದಲ್ಲಿ ಬಂದರೆ 6 ಮತ್ತು 7ನೇ ಸ್ಥಾನದಲ್ಲಿದೆ. ಅಲಂಕಾರದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ರಾಣಿ ಮತ್ತು ಇಲ್ಲಿ ರಾಣಿ ಶಾಂತಲಾ ದೇವಿಯವರು ದೇವರಿಗೆ ಭರತನಾಟ್ಯ ಮಾಡಿ ದೇವಸ್ಥಾನದಲ್ಲಿ ದೇವರಿಗೆ ಅಭಿಷೇಕವನ್ನು ಮಾಡ್ತಾಯಿದ್ರಂತೆ. ಹಾಗೆ ಇಲ್ಲಿ 108 ಸ್ತಂಭಗಳಿವೆ. ಈ ಒಂದು ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಯಾವುದೇ ಸಿಮೆಂಟ್ ಆಗಲಿ ಇಟ್ಟಿಗೆ ಆಗಲಿ ಮಾಡಿಲ್ಲ. ಯಾಕಂತಂದರೆ ಇದು ಇಂಟರ್ಲಾಕ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ಮಾಡಿದ್ದಾಗಿದೆ. ಈಗಲೂ ಬೇಕಂದರೆ ಇಂಟರ್ಲಾಕ್ ಟೆಕ್ನಾಲಜಿಯಿಂದ ಇದನ್ನು ವಾಪಸ್ ತೆಗಿಬೋದು. ಆ ಥರ ಈ ದೇವಸ್ಥಾನವನ್ನು ಸೃಷ್ಟಿ ಮಾಡಿದ್ದಾರೆ. ಮತ್ತು ಕೆಲವೊಂದು ವಿಗ್ರಹಗಳನ್ನ ಎತ್ಕೊಂಡು ಹೋಗಿದ್ದಾರೆ ಇಲ್ಲಿಂದ. ಈ ಒಂದು ಮಲ್ಲಿಕಾಫುರ್ ದಾಳಿಯಿಂದಾಗಿ ಕೆಲವೊಂದು ವಿಗ್ರಹಗಳನ್ನ ನಾಶ ಮಾಡಿದ್ದಾರೆ. ಹಾಗೆ ಇಲ್ಲಿ ನಂದಿ ಭೃಂಗಿ ದ್ವಾರಪಾಲಕರಾಗಿದ್ದಾರೆ. ಶಿವನಿಗೆ ನಂದಿ ಭೃಂಗಿ ಇಲ್ಲಿ ದ್ವಾರಪಾಲಕರಾಗಿದ್ದಾರೆ. ಮತ್ತು ಈ ಬಳಪದ ಕಲ್ಲನ್ನು ನಾವು ಭೂಮಿಯಿಂದ ಹೊರತೆಗೆದಾಗ ಸಾಬೂನಿನ ರೀತಿಯಲ್ಲಿ ಇರ್ತದಂತೆ. ಆ ಸಾಬೂನು ರೀತಿಯಲ್ಲಿ ಇದ್ದಾಗಲೇ ಈ ಒಂದು ಕೆತ್ತನೆಗಳನ್ನು ಮಾಡಲಾಗಿರೋದು. ಕಾಲಕ್ರಮೇಣ ಈ ವಾತಾವರಣಕ್ಕೆ ತಕ್ಕ ಹಾಗೆ ಇದು ಬಳಪದ ಕಲ್ಲು ಗಟ್ಟಿಯಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಶಿಲ್ಪಿ ಏನು ಮಾಡಿದ್ದಾರೆ ಅಂದರೆ, ನಾವು ಯಾವುದೇ ಒಂದು ಪೂಜೆ ಆಗಿರ್ಬೋದು, ಪುನಸ್ಕಾರ ಆಗಿರ್ಬೋದು, ಏನೇ ಒಂದು ಕಾರ್ಯ ಮಾಡ್ತೀವಿ ಅಂದರೂ ಮೊದಲು ವಿಘ್ನ ನಿವಾರಕ ಗಣಪತಿಗೆ ಮೊದಲು ಆದ್ಯತೆ ಕೊಡ್ತೀವಿ. ಮೊದಲು ಅವನು ಪೂಜೆ ಮಾಡಿ ನೆಕ್ಸ್ಟ್ ಪ್ರಾರಂಭ ಮಾಡ್ತೀವಿ. ಹಾಗೆಯೇ ಮೊದಲು ಇಲ್ಲಿ ಶಿಲ್ಪಿ ಮಾಡಿರೋದು ಗಣೇಶ ಮೂರ್ತಿನ ಕೆತ್ತನೆ ಮಾಡಿ ಆನಂತರ ತಮ್ಮ ಶಿಲ್ಪಕಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಗಣೇಶನ ಪಕ್ಕದಲ್ಲಿ ಷಣ್ಮುಖ ಕೂತಿರೋವಂಥದ್ದು ತ್ರಿಮೂರ್ತಿಗಳ ವಿಗ್ರಹ. ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಶಿವ. ಇಲ್ಲಿ ಶಿವನಿಗೆ ಮಹತ್ವ ಕೊಡೋದ್ರಿಂದ ಶಿವನ ಮಧ್ಯದಲ್ಲಿ ಇರಿಸಿದ್ದಾರೆ. ಬೇರೆ ದೇವಸ್ಥಾನಗಳಲ್ಲಿ ಶಿವ ಮತ್ತು
ಶಿವ ಮತ್ತು ಬ್ರಹ್ಮ ಆಚೆ ಈಚೆ ಇರ್ತಾರೆ, ವಿಷ್ಣು ಮಧ್ಯದಲ್ಲಿರ್ತಾರೆ. ಇಲ್ಲಿ ಬಂದು ಶಿವನಿಗೆ ಹೆಚ್ಚು ಆದ್ಯತೆ ಕೊಡೋದ್ರಿಂದ ಶಿವ ಮಧ್ಯದಲ್ಲಿರ್ತಾರೆ. ಸೊ ಬ್ರಹ್ಮನ ಸೃಷ್ಟಿಕರ್ತನಾಗಿ, ಶಿವನ ಲಯಕರ್ತನಾಗಿ, ವಿಷ್ಣುವಿನ ಸ್ಥಿತಿಕರ್ತನಾಗಿ ಇಲ್ಲಿ ತುಂಬ ವೈಭವವಾಗಿ ವಿಗ್ರಹಗಳನ್ನ ಕೆತ್ತಿದ್ದಾರೆ. ಹಾಗೆ ಪಾರ್ವತಿಯನ್ನು ಉಮಾಮಹೇಶ್ವರಿ ರೂಪದಲ್ಲಿ, ಪಾರ್ವತಿದು 2 ರೂಪ ಇದೆ, ಕಾಳಿ ಮತ್ತು ದುರ್ಗೆ 2 ರೂಪಗಳನ್ನು ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮಹಾಭಾರತದಲ್ಲಿ ಬರುವಂಥ ಮಹಾಭಾರತದಲ್ಲಿ ಅರ್ಜುನ ನೀರಿನಲ್ಲಿ ನೋಡಿಕೊಂಡು ಮೀನಿನ ಕಣ್ಣಿಗೆ ಬಾಣ ಹೊಡಿತಾನೆ. ಅದನ್ನು ತುಂಬ ವೈಭವವಾಗಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಮತ್ತು ಕೃಷ್ಣ ತುಂಬ ಮಳೆಯಿಂದ ಗೋವರ್ಧನ ಬೆಟ್ಟವನ್ನು ಎತ್ತಿದ್ದನ್ನು ಕೂಡ ದೃಶ್ಯವನ್ನು ಅದ್ಭುತವಾಗಿ ಕೆತ್ತಿದ್ದಾರೆ. ವಿಷ್ಣು ವರಹ ಅವತಾರವೆತ್ತಿದ್ದು ಕೂಡ ಇಲ್ಲಿ ಚಿತ್ರ ನಿಮಗೆ ಸಿಗ್ತಾ ಹೋಗುತ್ತೆ. ವಿಷ್ಣು ವರಹ ರೂಪದಲ್ಲಿ ಭೂದೇವಿಯನ್ನು ರಕ್ಷಣೆ ಮಾಡಿ ಹಿರಣ್ಯಕಶ್ಯಪವನ್ನು ಸಂಹರಿಸಿದ ಚಿತ್ರವನ್ನು ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ನರಸಿಂಹನ ಅವತಾರದಲ್ಲಿ ಹಿರಣ್ಯಕಶ್ಯಪನ ಕರುಳನ್ನು ಬಗೆದು ಮಾಲೆ ಹಾಕಿಕೊಂಡಿರುವಂಥದ್ದು ಇಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಿಮಗೆ ಒಂದು 20,000 ವಿಗ್ರಹಗಳು ಈ ಹೊಯ್ಸಳೇಶ್ವರ ದೇವಸ್ಥಾನದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಈ ದೇವಸ್ಥಾನದಲ್ಲಿ ಎಲ್ಲ ವಿಗ್ರಹಗಳು ಬಂದು ಈ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಈ ದೇವಸ್ಥಾನದಲ್ಲಿ 14 ಬಾರಿ ನರಸಿಂಹ ಸ್ವಾಮಿಯ ಕೆತ್ತನೆಯಾಗಿದೆ, ವಿಗ್ರಹಗಳ ಕೆತ್ತನೆಯಾಗಿದೆ. ಇದರಲ್ಲಿ 64 ದೇವಾಲಯಗಳಿವೆ ಮತ್ತು ಈ ದೇವಸ್ಥಾನ ನಕ್ಷತ್ರಾಕಾರದಲ್ಲಿದೆ. ಜೊತೆಗೆ ಪ್ರಹ್ಲಾದನ ಕಥೆಯನ್ನು ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಪ್ರಹ್ಲಾದ ತನ್ನ ತಂದೆಗೆ ಯಾವ ರೀತಿ ವಿಷ್ಣುವಿನ ಭಕ್ತಿಯನ್ನು ಮಾಡ್ದ ಅದನ್ನೆಲ್ಲ ತುಂಬ ಅದ್ಭುತವಾಗಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಮತ್ತು ನರಸಿಂಹ ಕಂಬದಲ್ಲಿ ಯಾವ ಥರ ಪ್ರತ್ಯಕ್ಷ ಆಗ್ತಾನೆ, ಈ ಪ್ರಹ್ಲಾದನ ಭಕ್ತಿಯಿಂದ ನರಸಿಂಹ ಕಂಬದಲ್ಲಿ ಪ್ರತ್ಯಕ್ಷ ಆಗಿರುವಂಥದ್ದು ತುಂಬ ವೈಭವವಾಗಿ ಬಂದಿದೆ. ಮತ್ತು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಈ ದೇವಸ್ಥಾನವನ್ನು ಮಾಡಿರೋದ್ರಿಂದ ಬ್ರಿಟಿಷರು ಯಾವ ರೀತಿ ನ್ಯಾಯ ಮಾಡ್ತಾಯಿದ್ರು, ಅವರ ನ್ಯಾಯ ತತ್ವ ಹೇಗಿತ್ತು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತಾರೆ. ಮತ್ತು ಇಲ್ಲಿ ನಮಗೆ ಹೊಯ್ಸಳೇಶ್ವರ ದೇವಸ್ಥಾನದಲ್ಲಿ ಸಿಗುವಂಥದ್ದು ಏನು ಅಂತಂದರೆ ದಾನದ ಬಗ್ಗೆ. ನಾವು ಮಾಡುವಂಥ ದಾನ ನಮಗೆ ಯಾವ ರೀತಿ ಶ್ರೇಷ್ಠತೆಯನ್ನು ತಂದುಕೊಡುತ್ತೆ, ಯಾವ ರೀತಿ ನಮಗೆ ವೈಭವನ ಹೆಚ್ಚು ಮಾಡುತ್ತೆ, ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಇಂದ್ರನ ಹೆಂಡತಿಯ ಬಗ್ಗೆ, ಐರಾವತ ಬಿಳಿ ಆನೆ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟು ಹೋಗಿದ್ದಾರೆ. ಹಾಗೆ ಹರಿಹರರಿಂದ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ಜನನ ಆದರೂ ಅದ್ರ ಬಗ್ಗೆ ತಿಳಿಸ್ತಾರೆ. ಮತ್ತು ಅಭಿಮನ್ಯು ಚಕ್ರವ್ಯೂಹನ ಭೇದಿಸಿದ ಬಗ್ಗೆ ಚಕ್ರವ್ಯೂಹನ ಭೇದಿಸಿ ಒಳಗಡೆ ಹೋಗ್ತಾರೆ, ಹೊರಗಡೆ ಬರೋಕ್ಕಾಗದೆ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸಂಪೂರ್ಣವಾಗಿ ಮಹಾಭಾರತದ ಕಥೆಯನ್ನೆಲ್ಲ ತಿಳಿಸ್ತಾ ಹೋಗ್ತಾರೆ. ಮತ್ತು ದಶಕಂಠ ರಾವಣದ ಬಗ್ಗೆ, ದಶಕಂಠ ರಾವಣ ಶಿವನನ್ನು ಯಾವ ಥರ ಒಲಿಸ್ಕೊಳ್ಳೋಕ್ಕೋಸ್ಕರ ಅವನ ಕೈಯನ್ನು ಬೆಟ್ಟದ ಕೈಲಾಸ ಪರ್ವತದ ಅಡಿಯಲ್ಲಿ ಇಟ್ಟು ಹೇಗೆ ನಲುಗದ ಅನ್ನೋವಂಥದ್ದು ಚಿತ್ರ ತುಂಬ ಚೆನ್ನಾಗಾಗುತ್ತೆ. ಮತ್ತು ಕೋಣ ತಲೆಯನ್ನು ಕಡಿದು ಮಹಿಷಾಸುರನ ಮರ್ದನೆ ಮಾಡಿರೋದ್ರ ಬಗ್ಗೆ ಈ ಥರ ನಾವು ನೋಡ್ತಾ ಹೋದರೆ ಈ ಹೊಯ್ಸಳೇಶ್ವರ ದೇವಸ್ಥಾನದಲ್ಲಿ ಹಲವಾರು ನಮಗೆ ಸಿಗ್ತಾ ಹೋಗುತ್ತೆ. ಈ ಹೊಯ್ಸಳೇಶ್ವರ ದೇವಸ್ಥಾನದ ಬಗ್ಗೆ ವಿವರಣೆ ಮಾಡಬೇಕು ಅಂದರೆ 10 ನಿಮಿಷದಲ್ಲಿ 11 ನಿಮಿಷದಲ್ಲಿ ಸಾಧ್ಯ ಇಲ್ಲ. ಯಾಕಂದರೆ ಇದು ಕಲಾಸಾಗರದ ವೈಭವನ ಎತ್ತಿ ಹಿಡಿಯುವಂಥ ಒಂದು ಐತಿಹಾಸಿಕ ಸ್ಮಾರಕ ತಾಣ ಅಂತ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ನಮಗೆ ತಿಳಿದಂತಹ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಆದಷ್ಟು ಸಾಧ್ಯವಾದಷ್ಟು ಕೆಲವೊಂದು ಮಾಹಿತಿ ನಾನು ನಿಮ್ಗೆ ತಿಳಿಸಿದ್ದೀನಿ. ಇದರಲ್ಲಿ ಬಂದು ಹೊಯ್ಸಳೇಶ್ವರ ಸ್ಥಳ, ಆ ಹೊಯ್ಸಳರು ಇಲ್ಲಿ ರಾಜ್ಯಭಾರವನ್ನು ಮಾಡಿದ್ದು ವಿಷ್ಣುವರ್ಧನನ ಕಾಲದಲ್ಲಿ. ಇದರಿಂದ ಈ ಹೊಯ್ಸಳೇಶ್ವರ ದೇವಸ್ಥಾನ 3 ರಾಜಮನೆತನಗಳಿಂದ ಸೃಷ್ಟಿಯಾಗಿದೆ. ಈ ದೇವಸ್ಥಾನದಲ್ಲಿ ಇಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ನನ್ನ ಕೈಲಾದಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಏನಾದರೂ ದೋಷ ಬಂದಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ. ಹಾಗೆ ಮುಂದೆ ಇಂತಹ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ, ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರೂ ದೇವಸ್ಥಾನದ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತ ನಿಮಗೆ ಇದ್ದರೆ ಆ ದೇವಸ್ಥಾನದ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮೂಲಕ ನಂಗೆ ತಿಳಿಸ್ಕೊಡ್ತಾ ಹೋಗಿ. ಹಾಗೆ ನಾನು ಆ ದೇವಸ್ಥಾನಗಳ ಬಗ್ಗೆ ತಿಳ್ಕೊಂಡು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನೇ ಮಾಹಿತಿ ಬೇಕು ಅಂದರೂ ನೀವು ನನಗೆ ಕಮೆಂಟ್ ಮಾಡಿ. ಇಷ್ಟು ಮಾತಾಡೋದಕ್ಕೆ
ಇವಿಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು.